ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. 100ಕ್ಕೆ 90 ಅಂಕಗಳು ಮತ್ತು 100ಕ್ಕೆ 100 ಅಂಕವನ್ನು ಮಾಡಿಕೊಳ್ಳಬಹುದು. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾದ ಮಾಹಿತಿ ಕೊಡುತ್ತೇನೆ. ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಯಾರು ಇರ್ತಾರೆ ನೋಡಿ ಅವರಿಗೆಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ನೋಡಿ, ಕಾಮರ್ಸ್ ವಿದ್ಯಾರ್ಥಿಗಳ ಸಬ್ಜೆಕ್ಟ್ಗಳು ಲಾಂಗ್ವೇಜ್ ಸಬ್ಜೆಕ್ಟ್ಗಳು 2 ಇರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ. ಮತ್ತು ಅದೇ ರೀತಿ ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಎಕನಾಮಿಕ್ಸ್ ಮತ್ತು ನಿಮಗೆ ಆಪ್ಷನ್ ಇರುತ್ತೆ. ಹಿಸ್ಟ್ರಿ ಆಗಿರಬಹುದು ಮತ್ತು ರಾಜ್ಯಶಾಸ್ತ್ರ ಆಗಿರ್ಬೋದು ಮತ್ತು ಸೋಷಿಯಾಲಜಿ ಆಗಿರ್ಬೋದು. ಯಾವುದಾದ್ರೂ ಒಂದು ನಿಮಗೆ ಆಪ್ಷನ್ ಪ್ರತಿ ಕಾಲೇಜಿನಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ನಿಮಗೆ ಸಂಕ್ಷಿಪ್ತ ಮಾಹಿತಿ ಕೊಡುತ್ತೇನೆ. ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಎಲ್ಲ ಕುರಿತು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ನೋಡಿ, ದ್ವಿತೀಯ PUCಯ ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ಗಳು ಏನದ ನೋಡಿ. ಈ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳಿಗೆ ನೀವು ಹಿಂದಿನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಅಭ್ಯಾಸ ಮಾಡಬೇಕು. ದ್ವಿತೀಯ PUCಯ ಇಂಗ್ಲೀಷ್ನಲ್ಲಿ ಗ್ರಾಮರ್ ಸೆಕ್ಷನ್ ಏನು ಇರುತ್ತೆ ನೋಡಿ. ಹೋದ ವರ್ಷ ಏನು ಹಿಂದಿನ ವರ್ಷದ ಏನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನೀವು ಗ್ರಾಮರ್ಗಳನ್ನು ಅಷ್ಟೇ ಅಭ್ಯಾಸ ಮಾಡಿ ಮತ್ತು 1 ಅಂಕದ ಪ್ರಶ್ನೆಗಳು ಅಷ್ಟೇ ಅಭ್ಯಾಸ ಮಾಡಿ. ಇದರಲ್ಲಿ ಅಂದರೆ ದ್ವಿತೀಯ PUCಯ ಇಂಗ್ಲೀಷ್ನಲ್ಲಿ. ಮತ್ತು ಅದೇ ರೀತಿ ದ್ವಿತೀಯ PUCಯ ಕನ್ನಡನಲ್ಲಿ ಹಿಂದಿನ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳು 2019, 18, 17, 16, 17, 18 ಇವೇನು ಹಿಂದಿನ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆ ನೀವು ದ್ವಿತೀಯ PUCಯ ಕನ್ನಡನಲ್ಲಿ ನೀವು ಅಭ್ಯಾಸ ಮಾಡಿದರೆ ಖಂಡಿತವಾಗಿ ನೀವು 80 ಅಬೋವ್ ಮಾಡಿಕೊಳ್ಳುತ್ತೀರ. ಮತ್ತು ನೀವು ಹೆಚ್ಚು ಸ್ವಲ್ಪ ಗ್ರಾಮರ್ ಸೆಕ್ಷನ್ನಲ್ಲಿ ಓದಬೇಕಾಗುತ್ತೆ. ಅದರಲ್ಲಿ ದ್ವಿತೀಯ PUCಯ ಕನ್ನಡನಲ್ಲಿ ಹೆಚ್ಚು ಸ್ವಲ್ಪ ಪದದ ಅರ್ಥ ಮತ್ತು ತತ್ಸಮ ತದ್ಭವಗಳು ಮತ್ತು ಕ್ರಿಯಾಪದಗಳು, ಧಾತುಗಳು ಇವೆಲ್ಲ ಕೆಲವೊಂದು ನೀವು ನೋಡ್ಕೋಬೇಕಾಗುತ್ತೆ. ದ್ವಿತೀಯ PUCಯ ಕನ್ನಡನಲ್ಲಿ ಹೆಚ್ಚು ಸ್ವಲ್ಪ ನೋಡ್ಕೋಬೇಕು, ಮತ್ತೇನೆಲ್ಲ ಇದರಲ್ಲಿ. ಇದಷ್ಟು ನೀವು ಪ್ರಿಫೇರ್ ಆಗಿ. ಹಿಂದಿನ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ದ್ವಿತೀಯ PUCಯ ಕನ್ನಡ ಮತ್ತು ದ್ವಿತೀಯ PUCಯ ಇಂಗ್ಲೀಷ್ ಈ 2 ಲ್ಯಾಂಗ್ವೇಜ್ಗಳು ನೀವು ಅಭ್ಯಾಸ ಮಾಡಿ. ಮತ್ತು ಅದೇ ರೀತಿ ನಿಮಗೆ ವಾರ್ಷಿಕ ಪರೀಕ್ಷೆ ಸಮೀಪ ಬಂದಾಗ ನೀವು 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಗಳು ದ್ವಿತೀಯ PUCಯ ಕನ್ನಡನಲ್ಲಿ ನೀವು ಹೆಚ್ಚು ಸ್ವಲ್ಪ ಅಭ್ಯಾಸ ಮಾಡಲೇಬೇಕು. ಸಮೀಪ ಬಂದ ತಕ್ಷಣ ಎಕ್ಸಾಮ್ಗಳು ನೀವು ಹೆಚ್ಚು 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ನೀವು ಅಭ್ಯಾಸ ಮಾಡಿದರೆ ಖಂಡಿತವಾಗಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಅಂಕವನ್ನು ತೆಗೆದುಕೊಳ್ತೀರ. ಕೆಲವೊಂದು ಪ್ರಶ್ನೆಗಳು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತೆ. ನೀವು ಏನು ಹಿಂದಿನ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆ ನೀವು ಅಭ್ಯಾಸ ಮಾಡಿದರೆ ಕೆಲವೊಂದು ಪ್ರಶ್ನೆಗಳು ಅವೇ ಬರುತ್ತೆ. ಈ ವರ್ಷ ನೀವು ಏನು 2022 ವಾರ್ಷಿಕ ಪರೀಕ್ಷೆಯಲ್ಲಿ ಅಟೆಂಡ್ ಮಾಡ್ತೀರ ನೋಡಿ ಎಕ್ಸಾಮ್ನಲ್ಲಿ, ಪ್ರಶ್ನೆಗಳು ಅವೇ ಬರುತ್ತೆ. ಹಿಂದಿನ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳು ನೀವು ಅಭ್ಯಾಸ ಮಾಡಬೇಕು. ಇಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಹಿಂದಿನ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳು. ಅದೇ ರೀತಿ ದ್ವಿತೀಯ PUCಯ ಇಂಗ್ಲೀಷ್ನಲ್ಲಿ ನೀವು 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆಗಳಿಗೆ ಆ ಒಂದು ಏನು ಪ್ರಶ್ನೆ ಕೊಟ್ಟಿರ್ತಾರೆ ನೋಡಿ, ನಿಮಗೆ ಯಾವುದಾದ್ರೂ ಒಂದು ಪ್ರಶ್ನೆ ಕೊಡಿ. ಈಗ ವಾಟರ್ ಮೇಲೆ ಒಂದು 6 ಅಂಕದ ಪ್ರಶ್ನೆ ಕೇಳಿದಾರೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ದ್ವಿತೀಯ PUC ಇಂಗ್ಲೀಷ್ನಲ್ಲಿ. ಅದರಲ್ಲಿ ನೀವು ವಾಟರ್ ಕವಿ ಪರಿಚಯ ಬರೀಬೇಕು. 2 ಲೈನ್ ಬರೀರಿ ಸಾಕು. 2 ಲೈನ್ ಕವಿ ಪರಿಚಯ ಬರೆಯೋದು. ಆಮೇಲೆ ನೀವು ಸಮರಿ ಹೇಗಾದರೂ ನೀವು ಭಯಪಾಠ ಮಾಡೇ ಇರ್ತೀರಾ. ಆ ಒಂದು ಭಯಪಾಠ ಏನು ಮಾಡಿರ್ತೀರ ನೋಡಿ ನೀವು ಸಮರಿ, ಅದೇ ನೀವು ಆ್ಯಸ್ ಇಟ್ ಈಸ್ ಸಮರಿ ನೀವು ಬರೀರಿ. ಸ್ವಲ್ಪ ರಿವ್ಯಾಲ್ಯೂಯೇಷನ್ ಮಾಡೋವರೆಗೆ ಇನ್ಪ್ರೆಷನ್ ಆಗಬೇಕು. ಆ ರೀತಿಯಲ್ಲಿ ನೀವು ಇಂಗ್ಲೀಷನ್ನು ಬರೀಬೇಕಾಗುತ್ತೆ. ನೋಡಿ, ಒಂದು ಸೆಂಟೆನ್ಸ್ ಬರೆದ ತಕ್ಷಣ ಅದಕ್ಕೆ ಫೇಸ್ ಬಿಡಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಫೇಸ್ ಬಿಡೋದಿಲ್ಲ, ಹಾಗೆ ಕಂಟಿನ್ಯೂ ಬರೀತಾರೆ. ಆ ರೀತಿ ಮಾಡಬೇಡಿ. ಹೇಗಾದರೂ ನಿಮಗೆ ಸಮರಿ ಬರುತ್ತೆ, ನೀವು ಚೆನ್ನಾಗಿ ಸಮರಿಯನ್ನು ಬರೀರಿ ವಾರ್ಷಿಕ ಪರೀಕ್ಷೆಯಲ್ಲಿ. ನೋಡಿ, ಸಮರಿ ಬರೆಯುವಾಗ ನೀವು ಸ್ಮಾಲ್ ಲೆಟರ್ ಮತ್ತು ಕ್ಯಾಪಿಟಲ್ ಲೆಟರ್ ನೀವು ಯೂಸ್ ಮಾಡಬೇಕಾಗುತ್ತೆ. ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗಮನ ಇಟ್ಟು ಕೇಳಿ. ಕ್ಯಾಪಿಟಲ್ ಲೆಟರ್ ನೀವು ಪ್ರಾರಂಭ ಮಾಡುವಾಗ ಕ್ಯಾಪಿಟಲ್ ಲೆಟರ್ ನೀವು ಖಂಡಿತವಾಗಿ ಬರಬೇಕಾಗುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಸ್ಮಾಲ್ ಲೆಟರ್ ಆಗಿ ಕಂಟಿನ್ಯೂ ಮಾಡ್ತಾರೆ. ಈ ವ್ಯಾಲ್ಯೂಯೇಷನ್ ಮಾಡುವಾಗ ಅಲ್ಲಿ ನಿಮಗೆ ಇನ್ಫ್ಲೇಷನ್ ಅಂಕಗಳು ಕಟ್ ಆಗುತ್ತೆ. ಈ ರೀತಿ ಇಂಗ್ಲೀಷ್ನಲ್ಲಿ ಬಹಳಷ್ಟು ಮಿಸ್ಟೇಕ್ ಆಗುತ್ತೆ. ನೀವು ಬಹಳಷ್ಟು ವಿದ್ಯಾರ್ಥಿಗಳು ವರ್ಡ್ಸ್ ಕೂಡ ಚೆನ್ನಾಗಿ ಬರೋದಿಲ್ಲ. ಕೆಲವೊಂದು ವರ್ಡ್ಸ್ ನೀವು ಮಿಸ್ಟೇಕ್ ಮಾಡ್ತೀರಾ, ಅಲ್ಲಿ ನಿಮಗೆ ಕಡಿತಗೊಳ್ಳುವ ಅಂಕಗಳು ಸಾಧ್ಯತೆ ಇರುತ್ತೆ. ಆ ರೀತಿ ಮಾಡಬೇಡಿ, ಚೆನ್ನಾಗಿ ಬರೀರಿ. ನೀವು ಹೇಗಾದರೂ ಸಮರಿ ಭಯಪಾಠ ಮಾಡೇ ಇರ್ತೀರಾ, ಚೆನ್ನಾಗಿ ಬರೀರಿ ಫೇಸ್ ಕೊಟ್ಟು. ಇದು ಇಂಗ್ಲೀಷ್ನಲ್ಲಿ ಆಯಿತು. ದ್ವಿತೀಯ PUCಯ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇದೇ ರೀತಿ ನೀವು ಫಾಲೋ ಮಾಡಿ. ನೀವು ಹೆಚ್ಚು ಸ್ವಲ್ಪ ಗ್ರಾಮರ್ಗೆ ಒತ್ತು ನೀಡಿ. ದ್ವಿತೀಯ PUCಯ ಇಂಗ್ಲೀಷ್ನಲ್ಲಿ ನಾನು ಈಗಾಗಲೇ ದ್ವಿತೀಯ PUCಯ ಇಂಗ್ಲೀಷ್ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್, ಡೈಲಾಗ್ ರೈಟಿಂಗ್, ಸ್ಪೀಚ್ ರೈಟ್, ಲೆಟರ್ ರೈಟಿಂಗ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಪೈ ಚಾರ್ಟ್, ನಾನು ದ್ವಿತೀಯ PUCಯ ಇಂಗ್ಲೀಷ್ ಗ್ರಾಮರ್ ಸೆಕ್ಷನ್ ಕಂಪ್ಲೀಟ್ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡಿ. ಎಕ್ಸ್ಟ್ರಾ ರೆಫರ್ ಟು
ಸುಲಭವಾಗಿ ನೀವು ಗ್ರಾಮರ್ ಸೆಕ್ಷನಲ್ಲಿ ಅಂಕವನ್ನು ಪಡೆದುಕೊಳ್ಳಬಹುದು. 50ಕ್ಕೆ 50 ಅಂಕವನ್ನು ನೀವು ಗ್ರಾಮರ್ನಲ್ಲಿ ಪಡೆದುಕೊಳ್ಳಬಹುದು. ಈ ರೀತಿ ನೀವು ಫಾಲೋ ಮಾಡಿ. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ, ಸೆಕೆಂಡ್ PUC ಇಂಗ್ಲೀಷ್ ಗ್ರಾಮರ್ ಆಲ್ ವಿಡಿಯೋಸ್ ಅಂತ. ಈ ರೀತಿ ನೀವು ಇಂಗ್ಲೀಷ್ ಮತ್ತು ಕನ್ನಡನಲ್ಲಿ ಫಾಲೋ ಮಾಡಿದರೆ ಖಂಡಿತವಾಗಿ ನೀವು 80 ಅಂಕವನ್ನು ನೀವು ಕನಿಷ್ಠ 80 ಅಂಕವನ್ನು ನೀವು ಪಡೆದುಕೊಳ್ಳಬಹುದು. ಮತ್ತು 90 ಅಬೋವ್ ಮತ್ತು 100ಕ್ಕೆ 100 ಕೆಲವೊಂದು ವಿದ್ಯಾರ್ಥಿಗಳು ಮಾಡ್ತಾರೆ. ಸ್ಮಾರ್ಟಾಗಿ ನೀವು ಸ್ಟಡಿ ಮಾಡಿ, ಆಯಿತಾ. ಈಗ ದ್ವಿತೀಯ PUCಯ ಮೇಜರ್ ಸಬ್ಜೆಕ್ಟ್ಗಳು ಅಕೌಂಟೆನ್ಸಿ ಆಗಲಿ, ಬಿಸ್ನೆಸ್ ಸ್ಟಡೀಸ್ ಮತ್ತು ಎಕನಾಮಿಕ್ಸ್ ಮತ್ತು ನಿಮ್ಮದು ಯಾವುದಾದ್ರು ಒಂದು ಆಪ್ಷನ್ ಯಾವುದು, ಹಿಸ್ಟ್ರಿ ಆಗಲಿ, ರಾಜ್ಯಶಾಸ್ತ್ರ ಮತ್ತು ಸೋಷಾಲಜಿ ಯಾವುದಾದ್ರು ಒಂದು ಆಪ್ಷನ್. ಈ ಮೇಜರ್ ಸಬ್ಜೆಕ್ಟ್ಗಳು 4 ವಿಷಯಗಳಿಗೆ ನೀವು 2016, 17, 18, 19 ಮಾದರಿ ಪ್ರಶ್ನೆ ಪತ್ರಿಕೆಗಳು ನೀವು ಅಭ್ಯಾಸ ಮಾಡಿ. ದ್ವಿತೀಯ PUCಯ ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸಿ ಹೊರತುಪಡಿಸಿ ಸೋಷಾಲಜಿ, ರಾಜ್ಯಶಾಸ್ತ್ರ ಮತ್ತು ಹಿಸ್ಟ್ರಿ 2016, 17, 18, 19 ಈ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಹಿಂದಿನ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಭ್ಯಾಸ ಮಾಡಿ. ಪೊಲಿಟಿಕಲ್ ಸೈನ್ಸ್, ಸೋಷಾಲಜಿ, ಹಿಸ್ಟ್ರಿನಲ್ಲಿ. ಈಗ ದ್ವಿತೀಯ PUCಯ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಮತ್ತು ಅಕೌಂಟೆನ್ಸಿನಲ್ಲಿ ಮತ್ತು ಎಕನಾಮಿಕ್ಸ್ನಲ್ಲಿ 2019 ರಿಪೀಟರ್ಸ್ ಮತ್ತು 2020 ಫ್ರೆಷರ್ಸ್ ಮತ್ತು ರಿಪೀಟರ್ಸ್, 2021 ಫ್ರೆಷರ್ಸ್ ಮತ್ತು ರಿಪೀಟರ್ಸ್. ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ 2019, 20, 21 ಅಭ್ಯಾಸ ಮಾಡಿದರೆ ನೀವು ಖಂಡಿತವಾಗಿ 100ಕ್ಕೆ 100 ಅಂಕವನ್ನು ನೀವು ಪಡೆದುಕೊಳ್ಳುತ್ತೀರ. ಎಕನಾಮಿಕ್ಸ್ನಲ್ಲಿ ನೋಡಿ, ನೀವು ಹೆಚ್ಚು 6 ಅಂಕದ ಪ್ರಶ್ನೆಗಳಿಗೆ ನೀವು ಒತ್ತು ನೀಡಬೇಕಾಗುತ್ತೆ ಮತ್ತು 4 ಅಂಕದ ಪ್ರಶ್ನೆಗಳಿಗೆ ನೀವು ಒತ್ತು ನೀಡಬೇಕಾಗುತ್ತೆ. ಏಕೆಂದರೆ ಅಲ್ಲಿ ನೀವು ಅಕ್ಯುರೇಟ್ ಆನ್ಸರನ್ನು ಮಾಡಬೇಕು. ದ್ವಿತೀಯ PUC ಎಕನಾಮಿಕ್ಸ್ನಲ್ಲಿ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ನೀವು ಅಭ್ಯಾಸ ಮಾಡಿ. ಮುಂದಿನ ದಿನಗಳಲ್ಲಿ ಅಂದರೆ ವಾರ್ಷಿಕ ಪರೀಕ್ಷೆ ಸಮೀಪ ಬಂದಾಗ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಗಳು ಅಭ್ಯಾಸ ಮಾಡಿ. ಯಾವುದೇ ಸಬ್ಜೆಕ್ಟ್ ಆಗಲಿ, ಮೇಜರ್ ಸಬ್ಜೆಕ್ಟ್ಗಳು ನೀವು 6 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ದ್ವಿತೀಯ PUC ಎಕನಾಮಿಕ್ಸ್ನಲ್ಲಿ ಅಕ್ಯುರೇಟಾಗಿ ಆನ್ಸರನ್ನು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಔದಾಸೀನ್ಯ ನಕ್ಷನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂದಾಗ ಇದರಲ್ಲಿ ಡೈಗ್ರಾಮ್ಸ್ ಬರುತ್ತೆ. ಆ ಒಂದು ಡೈಗ್ರಾಮ್ಸ್ಗೆ ನೀವು ತಕ್ಕಂತೆ ವಿವರಿಸಬೇಕಾಗುತ್ತೆ. 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ. ಈಗ 6 ಅಂಕದ ಪ್ರಶ್ನೆಯಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕದ ಸಹಾಯದಿಂದ ವಿವರಿಸಿರಿ ಅಂತ ನಿಮಗೆ ಕೇಳಬಹುದು. ಅದರಲ್ಲಿ ಕೋಷ್ಟಕ ಹಾಕಬೇಕು ಮತ್ತು ಡಯಾಗ್ರಾಮ್ ಬರುತ್ತೆ. ಆ ಒಂದು ಇಳಿಮುಖ ಮತ್ತು ಹೆಚ್ಚುವರಿ ಇಳಿಮುಖ ಈ ರೀತಿ ನೀವು ವಿವರಿಸಬೇಕಾಗುತ್ತೆ. ಅಕ್ಯುರೇಟಾಗಿ ನೀವು 6 ಅಂಕದ ಪ್ರಶ್ನೆಗಳಿಗೆ ಮತ್ತು 4 ಅಂಕದ ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡಬಲ್ಲೆ ಅಂತ ಖಚಿತಪಡೆದುಕೊಳ್ಳಿ. ಏಕೆಂದರೆ ಎಕನಾಮಿಕ್ಸ್ನಲ್ಲಿ ನೀವು ಗೊಳ್ಳೆ ರೀತಿಯಲ್ಲಿ ಬರೆದರೆ ನಿಮಗೆ ಆನ್ಸರ್ ಸಿಗೋದಿಲ್ಲ. ನೀವು ಆನ್ಸರ್ ಅಕ್ಯುರೇಟಾಗಿ ನೀವು ಆನ್ಸರ್ ಮಾಡಿದರೆ ಅಷ್ಟೇ ಈ ವ್ಯಾಲ್ಯೂಯೇಷನ್ ಮಾಡುವಾಗ ನೀವು 100ಕ್ಕೆ 100, 90ಕ್ಕೆ 90, 80ಕ್ಕೆ 80 ಅಂಕವನ್ನು ಪಡೆದುಕೊಳ್ಳಬಹುದು. ನಾನು 80ಕ್ಕೆ 80 ಮಾಡಬೇಕು, 90ಕ್ಕೆ 90 ಮಾಡಬೇಕು ಎಕನಾಮಿಕ್ಸ್ನಲ್ಲಿ ಅಂತ ವಿದ್ಯಾರ್ಥಿಗಳು ಮಾಡಿಕೊಳ್ಳಬಹುದು. ಈ ರೀತಿ ನೀವು ಫಾಲೋ ಮಾಡಿ. ದ್ವಿತೀಯ PUC ಎಕನಾಮಿಕ್ಸ್ನಲ್ಲಿ 1 ಅಂಕದ ಪ್ರಶ್ನೆಗಳಿಗೆ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ನಾನು ಈಗಾಗಲೇ ಸುಮಾರು ಸಾಕಷ್ಟು ವಿಡಿಯೋಗಳು ಮಾಡಿದ್ದೇನೆ. 4 ಅಂಕದ ಪ್ರಶ್ನೆ ಆಗಲಿ ಮತ್ತು 6 ಅಂಕದ ಪ್ರಶ್ನೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಆಗಲಿ ದ್ವಿತೀಯ PUC ಎಕನಾಮಿಕ್ಸ್ನಲ್ಲಿ ಸಾಕಷ್ಟು ವಿಡಿಯೋಗಳು ಮಾಡಿದ್ದೇನೆಪ್ಪ. ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಸೆಕೆಂಡ್ PUC ಎಕನಾಮಿಕ್ಸ್ ಆಲ್ ವಿಡಿಯೋಸ್ ಫಿಕ್ಸ್ಡ್ ಕ್ವಶನ್ಸ್ ವಿತ್ ಆನ್ಸರ್ ಅಂತ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ 4 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ನಿಮಗೆ ಲಭ್ಯವಾಗೋದು. ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಇಲ್ಲ ಸರ್ ನನಗೆ ಡಿಸ್ಕ್ರಿಪ್ಷನ್ ಗೊತ್ತಿಲ್ಲ ಅಂತ ವಿದ್ಯಾರ್ಥಿಗಳಿದ್ದರೆ ಇನ್ಸ್ಟಾನಲ್ಲಿ ಬಂದು ನಮಗೆ ಫಾಲೋ ಮಾಡಿ, ಮೆಸೇಜ್ ಮಾಡಿ. ಹಾಯ್ ಸರ್, ನನಗೆ ಎಕನಾಮಿಕ್ಸ್ ಸಬ್ಜೆಕ್ಟ್ ಮೇಲೆ ಪ್ರಶ್ನೆಗಳು ಬೇಕಾಗಿದ್ದು ಅಂತ. ಅಲ್ಲಿ ನಾನು ನಿಮಗೆ ಖಂಡಿತವಾಗಿ ರಿಪ್ಲೈ ಮಾಡುತ್ತೇನೆ ಮತ್ತು ಸೆಂಡ್ ಮಾಡುತ್ತೇನೆ, ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ. ಇದು ಎಕನಾಮಿಕ್ಸ್ ಆಯಿತು. ಈಗ ದ್ವಿತೀಯ PUCಯ ಬಿಸ್ನೆಸ್ ಸ್ಟಡೀಸ್. ದ್ವಿತೀಯ PUCಯ ಬಿಸ್ನೆಸ್ ಸ್ಟಡೀಸ್ನಲ್ಲಿ ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಬಟ್ ರಿಸಲ್ಟ್ ಮಾಡೋದಿಲ್ಲ. ಈ ಒಂದು ದ್ವಿತೀಯ PUCಯ ಬಿಸ್ನೆಸ್ ಸ್ಟಡೀಸ್ನಲ್ಲಿ 100ಕ್ಕೆ 100 ಮಾಡಿಕೊಳ್ಳಬಹುದು ಅಂಕಗಳು. ಪ್ರಶ್ನೆ ಬಹಳಷ್ಟು ಈಜಿ ಇರುತ್ತೆ, ಆಯಿತಾ. ಈ ಒಂದು ಬಿಸ್ನೆಸ್ ಸ್ಟಡೀಸ್ನಲ್ಲಿ ನೀವು ಹೆಚ್ಚುವರಿಯಾಗಿ ಪಾಯಿಂಟ್ಸನ್ನು ನೀವು ಭಯಪಟ್ಟು ಮಾಡಬೇಕಾಗುತ್ತೆ ದ್ವಿತೀಯ PUCಯ ಬಿಸ್ನೆಸ್ ಸ್ಟಡೀಸ್ನಲ್ಲಿ.
ಈಗ ಸಂಘಟಿಸುವಿಕೆಯ ಗುಣಲಕ್ಷಣಗಳನ್ನು ವಿವರಿಸಿರಿ ಅಂದಾಗ ಅದರಲ್ಲಿ ಪಾಯಿಂಟ್ಸ್ ಬರ್ತವೆ. ಆ ಒಂದು ಪಾಯಿಂಟ್ಸ್ ನೀವು ವಿವರಿಸಬೇಕಾಗುತ್ತೆ ದ್ವಿತೀಯ PUCಯ ಬಿಸ್ನೆಸ್ ಸ್ಟಡೀಸ್ನಲ್ಲಿ. ಅದೇ ರೀತಿ ಯೋಜಿಸುವಿಕೆ ಯಾವುದಾದರೂ 4 ಗುಣಲಕ್ಷಣಗಳನ್ನು ವಿವರಿಸಿರಿ ಮತ್ತು ಯೋಜಿಸುವಿಕೆ ಯಾವುದಾದರೂ 4 ಉದ್ದೇಶಗಳನ್ನು ವಿವರಿಸಿರಿ, ಯೋಜಿಸುವಿಕೆ ಯಾವುದಾದರೂ 4 ಮಿತಿಗಳನ್ನು ವಿವರಿಸಿರಿ ಅಂತ ನಿಮಗೆ ಯೋಜಿಸುವಿಕೆ ಅಧ್ಯಾಯ 4 ಏನಿದೆ ನೋಡಿ, ಆ ಒಂದು ಅಧ್ಯಾಯದಲ್ಲಿ ನಿಮಗೆ ಯೋಜಿಸುವಿಕೆ ಈ ಒಂದು ಪ್ರಶ್ನೆಗಳಿಗೆ ಕೆಲವೊಂದು ಪಾಯಿಂಟ್ಸ್ ಬರ್ತವೆ. ಆ ಎಲ್ಲ ಪಾಯಿಂಟ್ಸ್ಗಳಿಗೆ ನೀವು ಅಕ್ಯುರೇಟಾಗಿ ಆನ್ಸರನ್ನು ಮಾಡಬೇಕು. 2-3 ವಾಕ್ಯದಲ್ಲಿ ಆನ್ಸರನ್ನು ಮಾಡಿ ನೀವು 4ಕ್ಕೆ 4 ಅಂಕವನ್ನು ಪಡೆದುಕೊಳ್ಳಬಹುದು. ಅಕ್ಯುರೇಟಾಗಿ ಆನ್ಸರ್ ಯಾವ ರೀತಿ ಮಾಡಬೇಕಂದ್ರೆ, ಆ ಒಂದು ಪ್ರಶ್ನೆ ತಕ್ಕಂತೆ ಒಂದು ಉದ್ಯಮ ಮತ್ತು ಒಂದು ಉದಾಹರಣೆ ಸಹಿತ ನೀವು ಆನ್ಸರನ್ನು ಮಾಡಿದರೆ ಖಂಡಿತವಾಗಿ ನೀವು 4ಕ್ಕೆ 4 ಅಂಕವನ್ನು ತೆಗೆದುಕೊಳ್ಳಬಹುದು. ವ್ಯವಹಾರ ಅಂದರೆ ಏನು? ಲಾಭ ಇಲ್ಲ, ಲಾಭ ನಷ್ಟ ಬಗ್ಗೆ, ಒಂದು ಉದ್ಯಮದ ಲಾಭ ನಷ್ಟ ಬಗ್ಗೆ ನಾವು ಅಲ್ಲಿ ಬಿಸ್ನೆಸ್ ಸ್ಟಡೀಸ್ನಲ್ಲಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಕೆಲವೊಂದು ಪ್ರಶ್ನೆಗಳಿಗೆ ಬೇರೆ ಬೇರೆ ಆನ್ಸರ್ ಇರುತ್ತೆ. ಅದೇ ರೀತಿ ಆಯ್ಕೆಯ ಹಂತಗಳನ್ನು ವಿವರಿಸಿ ಅಂದಾಗ ಅಧ್ಯಾಯ 6 ಸಿಬ್ಬಂದಿ ನಿರ್ವಹಣೆ, ಅದರಲ್ಲಿ ನಿಮಗೆ ಆಯ್ಕೆಯ ಪ್ರಕ್ರಿಯೆ ವಿವರಿಸಿರಿ ಅಂತ ನಿಮಗೆ ಒಂದು ಪ್ರಶ್ನೆ ಕೇಳ್ತಾರೆ. 8 ಅಂಕದ ಪ್ರಶ್ನೆ ಆಗಲಿ ಮತ್ತು 4 ಅಂಕದ ಪ್ರಶ್ನೆ ಆಗಲಿ. ನೋಡಿ, ಒಂದು ಉದ್ಯಮ ಘಟಕ ನೇಮಕಾತಿ ಬಿಡುಗಡೆ ಮಾಡುತ್ತೆ. ಆ ಒಂದು ನೇಮಕಾತಿಗೆ ಆಯ್ಕೆಗಳು ಅರ್ಜಿಗಳು ಹಾಕ್ತಾರೆ ಬಹಳಷ್ಟು ಅಭ್ಯರ್ಥಿಗಳು. ಆಯ್ಕೆ ಪ್ರೊಸೀಜರ್ ಹೇಗಿರುತ್ತೆ ಅಲ್ಲಿ ವಿವರಣೆ ಮಾಡಬೇಕಾಗುತ್ತೆ ಸಿಬ್ಬಂದಿ ನಿರ್ವಹಣೆಯಲ್ಲಿ. ಈ ರೀತಿ ಕೆಲವೊಂದು ಪ್ರೊಸೀಜರ್ ಇರುತ್ತೆ. ಪೂರ್ವಭಾವಿ ನಿರ್ಧಾರಿತ ಮತ್ತು ಆ ಒಂದು ಪರ್ಸನ್ಸ್ ಏನು ನೋಡಿ, ಒಂದು ಕೌಶಲ್ಯ, ಕಮ್ಯುನಿಕೇಷನ್ ಎಲ್ಲ ನೋಡಿಕೊಂಡು ಆ ಒಂದು ಉದ್ಯಮ ಘಟಕ ಆಯ್ಕೆ ಮಾಡಿಕೊಳ್ಳುತ್ತೆ ಆ ಒಂದು ಅಭ್ಯರ್ಥಿಗೆ. ಸಿಬ್ಬಂದಿ ನಿರ್ವಹಣೆಯಲ್ಲಿ ನಾವು ಈ ಒಂದು ಪ್ರೊಸೀಜರ್ ನಾವು ಕಲಿಬೇಕಾಗುತ್ತೆ. ಬಿಸ್ನೆಸ್ ಸ್ಟಡೀಸ್ನಲ್ಲಿ ನೀವು 100ಕ್ಕೆ 100 ಅಂಕವನ್ನು ಮಾಡಿಕೊಳ್ಳಬಹುದು. ಯೋಜಿಸುವಿಕೆ, ಸಂಘಟಿಸುವಿಕೆ, ನಿಯಂತ್ರಿಸುವಿಕೆ, ಸಂಘಟಿಸುವಿಕೆ ಏನು ಅಧ್ಯಾಯಗಳು ಅದ ನೋಡಿ, ಆ ಒಂದು ಅಧ್ಯಾಯಗಳೇ ಸೂಚಿಸುತ್ತೆ ನಿಮಗೆ ಏನು ಆ ಒಂದು ಪ್ರೊಸೀಜರ್ ಒಳಗೊಂಡಿದೆ ಅಂತ. ದ್ವಿತೀಯ PUC ಬಿಸ್ನೆಸ್ ಸ್ಟಡಿನಲ್ಲಿ 100ಕ್ಕೆ 100 ಅಂಕವನ್ನು ನೀವು ಮಾಡಿಕೊಳ್ಳಬಹುದು. ಇಲ್ಲಿ ನೀವು ಹೆಚ್ಚು ದ್ವಿತೀಯ PUC ಬಿಸ್ನೆಸ್ ಸ್ಟಡೀಸ್ನಲ್ಲಿ ನೀವು ಪಾಯಿಂಟ್ಸ್ಗಳನ್ನು ಹೆಚ್ಚು ಭಯಪಟನ ಮಾಡಬೇಕಾಗುತ್ತೆ. ಇಷ್ಟೇ, ಮತ್ತೇನಿಲ್ಲ. ಇದರಲ್ಲಿ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ನೀವು ಕೊನೆಯಲ್ಲಿ ನೋಡ್ಕೊತಾನೆ ಇರಬೇಕು. ದ್ವಿತೀಯ PUC ಬಿಸ್ನೆಸ್ ಸ್ಟಡೀಸ್ನಲ್ಲಿ ನಾನು ಈಗಾಗಲೇ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಡಿಸ್ಕಸ್ ಮಾಡಿದ್ದೇನೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಥವಾ ನಮ್ಮನ್ನು ಫಾಲೋ ಮಾಡಿ ಇನ್ಸ್ಟಾನಲ್ಲಿ ಬಂದು ನೀವು ಮೆಸೇಜ್ ಮಾಡಿದರೆ ಅಲ್ಲಿ ನಾನು ಕಳಿಸಲಾಗುವುದು. ಆಯಿತಾ? ಈಗ ದ್ವಿತೀಯ PUCಯ ಅಕೌಂಟೆನ್ಸಿನಲ್ಲಿ ನೋಡಿ, ನೀವು 100ಕ್ಕೆ 100 ಅಂಕವನ್ನು ಮಾಡಿಕೊಳ್ಳಬಹುದು. ಯಾವ ರೀತಿ ಅಂದರೆ, ನೀವು ಮೊದಲಿಗೆ ನನಗೆ ಎಷ್ಟು ಪ್ರಾಬ್ಲಮ್ಸ್ಗಳು ಬರುತ್ತೆ ಅಂತ ಖಚಿತಪಡೆದುಕೊಳ್ಳಿ. ಈಗ ದ್ವಿತೀಯ PUCಯ ಅಕೌಂಟೆನ್ಸಿನಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಗಲಿ 12 ಅಂಕದ ಒಂದು ಪ್ರಶ್ನೆ, ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ 12 ಅಂಕದ ಒಂದು ಪ್ರಶ್ನೆ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತ ಇರುತ್ತೆ ನೋಡಿ ಅದು, ಮತ್ತು ರಿಯಲೈಸೇಷನ್ ಅಕೌಂಟ್ ಅಧ್ಯಾಯ 5 ಡ್ಯೂಜುಲೇಷನ್ ಆಫ್ ಎ ಪಾರ್ಟ್ನರ್ಶಿಪ್, ಅದರಲ್ಲಿ ಒಂದು 12 ಅಂಕದ ಒಂದು ಪ್ರಶ್ನೆ, ಮತ್ತು 6 ಅಂಕದ ಒಂದು ಪ್ರಶ್ನೆ ಪ್ರಾಡಕ್ಟ್ ಮೆಥಡ್, ಗೇನ್ ರೇಷೋಸ್, ಸಕ್ರಿಫೈ ರೇಷೋಸ್, ಕೆಲವೊಂದು ಸರೆಂಡರ್ ರೇಷೋಸ್ ಕೆಲವೊಂದು ಬರುತ್ತೆ. ಆ ಒಂದು 6 ಅಂಕದ ಪ್ರಶ್ನೆ ಮತ್ತು 12 ಅಂಕದ ಪ್ರಶ್ನೆ ನನಗೆ ಎಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಅಂತ ನೀವು ನೋಡಿಕೊಳ್ಳಿ, ನಿಮ್ಮ ಮೇಲೆ ಡಿಫೆಂಡ್ ಆಗಿದೆ. ದ್ವಿತೀಯ PUCಯ ಅಕೌಂಟೆನ್ಸಿನಲ್ಲಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ 12 ಅಂಕದ ಒಂದು ಪ್ರಶ್ನೆ, ಮತ್ತು ಗ್ಯಾರಂಟಿ ಅಪ್ರಾಪ್ರೇಷನ್ ಪ್ರಾಫಿಟ್ ಆ್ಯಂಡ್ ಲಾಸ್ 6 ಅಂಕದ ಒಂದು ಪ್ರಶ್ನೆ. ಈ ರೀತಿ ಕೆಲವೊಂದು ಪ್ರಶ್ನೆಗಳು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ನಾನು ಕೂಡ ಕ್ಲಾಸ್ ಮಾಡುತ್ತೇನೆ, ವೇಟ್ ಮಾಡಿ. ಮುಂದಿನ ದಿನಗಳಲ್ಲಿ ನಿಮ್ಮದು ಏಪ್ರಿಲ್ನಲ್ಲಿ ಇನ್ನೂ ಎಕ್ಸಾಮ್ ಇದೆ, ಏಪ್ರಿಲ್ನಲ್ಲಿದೆ. ಆಯಿತಾ? ಅಭ್ಯಾಸ ಮಾಡಿ ನೀವು ಕೂಡ, ನಾನು ಕೂಡ ಅಲ್ಲಿ ನೋಡೋಣ, ತರಗತಿಗಳನ್ನು ಪ್ರಾರಂಭ ಮಾಡುತ್ತೇನೆ ದ್ವಿತೀಯ PUC ಅಕೌಂಟೆನ್ಸಿ. ಆಯಿತಾ? ಮತ್ತು 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ, ಅದರ ಜೊತೆನೇ ನೀವು 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಕಂಟಿನ್ಯೂ ಮಾಡಿ ಪ್ರಾಬ್ಲಮ್ಸ್ ಜೊತೆನೇ. ಆಯಿತಾ? ಇದಷ್ಟು ನೀವು ಫಾಲೋ ಮಾಡಿ. ಮತ್ತು ಅದೇ ರೀತಿ ದ್ವಿತೀಯ PUCಯ ಹಿಸ್ಟ್ರಿ, ಇತಿಹಾಸನಲ್ಲಿ ನೋಡಿ, ನೀವು 100ಕ್ಕೆ 100 ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳು 60 ಎಲ್ಲ ವಿದ್ಯಾರ್ಥಿಗಳು ಹಿಸ್ಟ್ರಿನಲ್ಲಿ ಪಾಸ್ ಆಗ್ತಾರೆ, ನನಗೂ ಕೂಡ ಗೊತ್ತಿದೆ. ಭಾಳಷ್ಟು ವಿದ್ಯಾರ್ಥಿಗಳು ಹಿಸ್ಟ್ರಿನಲ್ಲಿ ಫೇಲ್ ಆಗೋದಿಲ್ಲ, ಏಕೆಂದರೆ ಹಿಸ್ಟ್ರಿನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ನಾಲೆಜ್ ಪಡೆದುಕೊಂಡಿರ್ತಾರೆ. ಆಯಿತಾ? ಈಗ ನೋಡಿ, ದ್ವಿತೀಯ PUCಯ ಇತಿಹಾಸನಲ್ಲಿ ನೀವು 100ಕ್ಕೆ 100 ಯಾವ ರೀತಿಯಲ್ಲಿ ಅಂಕವನ್ನು ಮಾಡಿಕೊಳ್ಳಬೇಕಂದ್ರೆ, ಲಾಂಗ್ ಆನ್ಸರ್ 10 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ನೀವು ಸ್ವಲ್ಪ ಹೆಚ್ಚಿಗೆ ನೋಡ್ಕೋಬೇಕಾಗುತ್ತೆ. ನೋಡಿ, ಈಗ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ ಅಂತ ನಿಮಗೆ ಒಂದು ಪ್ರಶ್ನೆ 10 ಅಂಕದ ಒಂದು ಪ್ರಶ್ನೆಯಲ್ಲಿ ಕೇಳಿದರೆ ಸಂಕ್ಷಿಪ್ತವಾಗಿ ಬರೀಬೇಕಾಗುತ್ತೆ ನೀವು. ಅದರಲ್ಲಿ ಕೂಡ ಪಾಯಿಂಟ್ಸ್ ಬರ್ತವೆ. ಬುದ್ಧನ ಜೀವನ, ಬೋಧನೆಗಳು ಪಾಯಿಂಟ್ಸ್ ಬರ್ತವೆ ಅದರಲ್ಲಿ ಎಲ್ಲ. ನೀವು ಬುದ್ಧನ ಜೀವನದಲ್ಲಿ ಒಂದು ಹಿಸ್ಟ್ರಿ ಬುಕ್ ತೊಗೊಳ್ಳಿ, ದ್ವಿತೀಯ PUCಯ ಇತಿಹಾಸ ಬುಕ್ ತೊಗೊಳ್ಳಿ, ಅದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮುಂದೆ ಹೆಲ್ಪ್ ಆಗುತ್ತೆ. ದ್ವಿತೀಯ PUCಯ ಇತಿಹಾಸ ಬುಕ್ ನೀವು ತೊಗೊಳ್ಳಿ. ಆಯಿತಾ? ಆ ಒಂದು ಬುಕ್ನಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ 5 ಅಂಕದ ಪ್ರಶ್ನೆಗಳಿಗೆ
ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆ ಎಷ್ಟು ಬರೀಬೇಕು ಅಂತ ಅಲ್ಲಿ ಕೊಟ್ಟಿದ್ದಾರೆ, ನೀವು ಅದಷ್ಟು ನೀವು ಪ್ರಿಫೇರ್ ಆಗಿ. ಮತ್ತು 1 ಅಂಕ ಮತ್ತು 2 ಅಂಕದ ಪ್ರಶ್ನೆ ದ್ವಿತೀಯ PUCಯ ಇತಿಹಾಸನಲ್ಲಿ ನೀವು ಏನು 6 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ನೀವೇನು ಅಭ್ಯಾಸ ಮಾಡ್ತಾ ಇರ್ತಾರೆ ನೋಡಿ, ಅದರ ಜೊತೆ ನೀವು 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ನೀವು ಕಂಪ್ಲೀಟ್ ಮಾಡ್ತೀರಾ. ಏಕೆಂದರೆ ಅಲ್ಲೇ ಇರುತ್ತೆ 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ನೀವು ಅಭ್ಯಾಸ ಮಾಡುವಾಗ 1 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ ಕವರ್ ಆಗುತ್ತೆ. ಇದಷ್ಟು ನೀವು ಹಿಸ್ಟ್ರಿನಲ್ಲಿ ಇತಿಹಾಸನಲ್ಲಿ ಮಾಡಿ ನೀವು 100ಕ್ಕೆ 100 ಅಂಕವನ್ನು ಮಾಡಿಕೊಳ್ಳಬಹುದು. ಈಗ ಆಪ್ಷನ್ ಯಾರು ತೆಗೆದುಕೊಂಡಿರ್ತಾರೆ ನೋಡಿ, ಪೊಲಿಟಿಕಲ್ ಸೈನ್ಸ್ ಆಗಲಿ ಮತ್ತು ಸೋಷಿಯಾಲಜಿ ಅಂತಹ ವಿದ್ಯಾರ್ಥಿಗಳಿಗೆ ನೋಡಿ ಪೊಲಿಟಿಕಲ್ ಸೈನ್ಸ್ನಲ್ಲಿ ಬುಡಕಟ್ಟ ಜನಾಂಗಗಳ ಕೆಲವೊಂದು ಪಾಯಿಂಟ್ಸ್ ಬರ್ತವೆ, ಕೆಲವೊಂದು 5 ಅಂಕದ ಪ್ರಶ್ನೆ ಮತ್ತು ಲಾಂಗ್ ಆನ್ಸರ್ಗಳು ಏನಿರುತ್ತೆ ನೋಡಿ, ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಪೊಲಿಟಿಕಲ್ ಸೈನ್ಸ್ನಲ್ಲಿ ರಾಜಕೀಯ ಸಮಸ್ಯೆಗಳು ಮತ್ತು ರಾಜಕೀಯ ಪರಿಹಾರಗಳು ಮತ್ತು ರಾಜಕೀಯ ಕೆಲವೊಂದು ಪರಿಣಾಮಗಳು, ಈ ಒಂದು ಎಲ್ಲ ಪಾಯಿಂಟ್ಸ್ ಬರ್ತವೆ. ಆ ಎಲ್ಲ ಪಾಯಿಂಟ್ಸ್ ನೀವು ಹಾಕಿ ವಿವರಣೆ ಮಾಡಿದರೆ ಖಂಡಿತವಾಗಿ ನೀವು ಅಂಕವನ್ನು ತೆಗೆದುಕೊಳ್ಳಬಹುದು. ಪೊಲಿಟಿಕಲ್ ಸೈನ್ಸ್ ಏನು ಪುಸ್ತಕ ಇದೆ ನೋಡಿ, ರಾಜ್ಯಶಾಸ್ತ್ರ, ಈ ಒಂದು ಸಪ್ರೇಟಾಗಿ ನಿಮಗೆ ಪುಸ್ತಕ ಸಿಗುತ್ತೆ. ದ್ವಿತೀಯ PUCಯ ಪೊಲಿಟಿಕಲ್ ಸೈನ್ಸ್ ಪುಸ್ತಕ ನೀವು ತೆಗೆದುಕೊಳ್ಳಿ, ನಿಮಗೆ ಕಾಂಪಿಟೇಟಿವ್ಗೆ ಯೂಸ್ ಆಗುತ್ತೆ ಮತ್ತು ನಿಮಗೆ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಗೆ ಕೂಡ ಯೂಸ್ ಆಗುತ್ತೆ. ಅದರಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತಾರೆ, ನೀವು ಓದಿಕೊಳ್ಳಿ. ಲಾಂಗ್ ಆನ್ಸರ್ಗೆ ನೀವು ಹೆಚ್ಚು ಒತ್ತು ನೀಡಿ, ಅಲ್ಲಿ ನಿಮ್ಮದು 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಕವರ್ ಆಗುತ್ತೆ. ಹಿಂದಿನ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬಹಳಷ್ಟು ಮುಖ್ಯ. ಅದೇ ರೀತಿ ಸೊಸೈಲಜಿಗೆ ಕೂಡ ಅದೇ ರೀತಿ ಅಪ್ಲೈ ಆಗುತ್ತೆ. ಪೊಲಿಟಿಕಲ್ ಸೈನ್ಸ್ ಹೇಗೆ ನೋಡಿ ಅದೇ ರೀತಿ ಅಪ್ಲೈ ಆಗುತ್ತೆ. ಒಂದು ಪುಸ್ತಕ ತಗೊಳ್ಳಿ, ಪುಸ್ತಕ ತಗೊಂಡು ನೀವು ಓದಿಕೊಳ್ಳಿ. ಸೊಸೈಲಜಿ ಸಮಾಜಶಾಸ್ತ್ರ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ನಿಮ್ಮದು ಕವರ್ ಆಗುತ್ತೆ. ಲಾಂಗ್ ಪ್ರಶ್ನೆಗಳಿಗೆ ನೀವು ಅಭ್ಯಾಸ ಮಾಡುವಾಗ ನಿಮ್ಮದು 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಗಳು ಕವರ್ ಆಗುತ್ತೆ. ದ್ವಿತೀಯ PUCಯ ಪೊಲಿಟಿಕಲ್ ಸೈನ್ಸ್, ಸೊಸೈಲಜಿ ಈ ರೀತಿ ನೀವು ಫಾಲೋ ಮಾಡಿ. ದ್ವಿತೀಯ PUCಯ ಇತಿಹಾಸ ಕೂಡ ಲಾಂಗ್ ಆನ್ಸರ್ ನೀವು ಓದುವಾಗ ಅಲ್ಲಿ ನಿಮ್ಮದು 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಗಳು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡಿ, ದ್ವಿತೀಯ PUCಯ ಪೊಲಿಟಿಕಲ್ ಸೈನ್ಸ್, ಸೊಸೈಲಜಿ ಮತ್ತು ಇತಿಹಾಸ ಹಿಂದಿನ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬಹಳಷ್ಟು ಮುಖ್ಯವಾಗಿರುತ್ತೆ. 2016, 17, 18, 19 ಇದಷ್ಟು ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ದ್ವಿತೀಯ PUCಯ ಹಿಸ್ಟ್ರಿನಲ್ಲಿ, ದ್ವಿತೀಯ PUCಯ ಪೊಲಿಟಿಕಲ್ ಸೈನ್ಸ್ನಲ್ಲಿ ಮತ್ತು ದ್ವಿತೀಯ PUCಯ ಸೊಸೈಲಜಿನಲ್ಲಿ ನೀವು ಈ 3 ಸಬ್ಜೆಕ್ಟ್ಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿದರೆ ಕನಿಷ್ಠ ನೀವು 80 ಅಬೋವ್ ರಿಸಲ್ಟ್ ಮಾಡಿಕೊಳ್ಳುತ್ತಾರೆ ಈ ಒಂದು ದ್ವಿತೀಯ PUCಯ ಪಾಲಿಟಿ ಮತ್ತು ದ್ವಿತೀಯ PUCಯ ಸೊಸೈಲಜಿ ಮತ್ತು ದ್ವಿತೀಯ PUCಯ ಇತಿಹಾಸನಲ್ಲಿ. ಥ್ಯಾಂಕ್ ಯು ಸೊ ಮಚ್.